ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ ಭಗವಂತ? ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ? ಬದುಕಿನಲ್ಲಿ ಬಂದಂತಹ ಕಷ್ಟ ಸಂಕಟಗಳನ್ನೆಲ್ಲ ನನ್ನ ಮಕ್ಕಳ ಮುದ್ದು ಮೊಗವನ್ನು ನೋಡುವುದರ ತನ್ಮೂಲಕವಾಗಿ ಮರೆಯಬಹುದು ಎಂಬ ಆಲೋಚನೆಯನ್ನು ಮಾಡಿದವಳು ನಾನು. ಆದರೆ ಇನ್ಯಾವುದಕ್ಕೂ ದಾರಿಯೇ ಇಲ್ಲದಾಗಿ ಹೋಯಿತಲ್ಲ, ದಾರಿಯೇ ಇಲ್ಲದಾಗಿ ಹರನೇ ಶಂಕರನೇ ಪರಶಿವನೇ ಜಗದೊಳಗೆ ಪ್ರೀತಿಯ ಜೀವನ ಘಾತಕಿಯಾಗಿ ಸೀತೆಯ ಬದುಕು ಎಂಬುದು ಸುಖದ ದಿನಗಳನ್ನೇ ಕಾಣಬಯಸುವುದು ಎಂಬುದು ಅಸಾಧ್ಯವಾದ ಮಾತು ಎಂಬ ಆಲೋಚನೆಯನ್ನು ಮಾಡಿದವಳು ನಾನು. ಯಾಕೆ? ಮಕ್ಕಳ ಮುದ್ದು ಮೊಗವನ್ನು ನೋಡುವುದರ ಮೂಲಕ ಬದುಕಿನ ಎಲ್ಲಾ ಸಂಕಟಗಳನ್ನು ಕಳೆಯಬಹುದು ಎಂಬ ಹಾಗೆ ಆಲೋಚನೆ ಮಾಡಿದವಳು. ಆದರೆ ಮಕ್ಕಳ ಮುದ್ದು ಮೊಗದ ಪ್ರೀತಿಯ ಅನಂತತೆಯಲ್ಲಿ ಮಿಂದೇಳಬೇಕು ಎಂಬ ಕನಸನ್ನು ಕಟ್ಟಿಕೊಂಡವಳು ನಾನು. ಆದರೆ ಈಗ ಪ್ರೀತಿಯ ಅನಂತತೆ ಎಂಬುದು ನನ್ನಿಂದ ಬಹುದೂರ ಸಾಗಿ ಹೋಯಿತಲ್ಲ, ಬಹುದೂರ ಸಾಗಿ ಹೋಯಿತಲ್ಲ. ಪ್ರೀತಿಯ ಅನಂತತೆ ಎಂಬುದು ನನ್ನಿಂದ ಬಹುದೂರ ಸಾಗಿರಬಹುದು. ಆದರೆ ಅದು ಅನಂತವಾದದ್ದು, ಅನಂತವಾದದ್ದು, ಸ್ಥಿರವಾದದ್ದು, ಚಿರವಾದದ್ದು. ನೋಡಿ, ನನ್ನ ದುರ್ದೈವವನ್ನು ನೋಡಿ. ಈ ವಿಷಯವನ್ನು ನಾನು ವಾಲ್ಮೀಕಿ ಮುನಿಗಳೊಂದಿಗೆ ಹೇಳೋಣವೆಂದರೆ ಅವರು ಕಾರ್ಯನಿಮಿತ್ತವಾಗಿ ಪಾತಾಳ ಲೋಕಕ್ಕೆ ಹೋಗಿದ್ದಾರೆ. ನನ್ನ ಮಗ ಲವಕುಮಾರನಲ್ಲಿದ್ದಾನೆ, ನನ್ನ ಮಗ ಲವಕುಮಾರನಲ್ಲಿದ್ದಾನೆ, ನನ್ನ ಮಗ ಕುಶಕುಮಾರನಲ್ಲಿದ್ದಾನೆ,
ಕೊಂದ ಕೇಳು ನವನುವನಿಗೆ ಬಂದ ಹಯವಾನು ಕಣ್ಣು ಕೊಂದ ಕೇಳು ನವನುವನಿಗೆ ಬಂದ ಹಯವಾನು ಕಣ್ಣು ಬಂದ ಹಯವಾನು ಕಣ್ಣು ತೇನು ಸುದ್ದಿ ತೇನು ಹಯವ ತೇನು ಸುದ್ದಿ ಏನೆಂದು ಹೇಳಲಿ ಕಂದ, ಏನೆಂದು ಹೇಳಲಿ? ಏನಾಯ್ತು ಅಮ್ಮ? ಮನೆಗೆ ಬೆಂಕಿ ಹತ್ತಿತು ಅಂತಾದರೆ ಮರದಡಿಯಲ್ಲಿ ಹೋಗಿ ನಾವು ಆಶ್ರಯ ಪಡೆಯಬಹುದು. ಆದರೆ ಮನಸ್ಸಿಗೆ ಬೆಂಕಿ ಹತ್ತಿದರೆ ಅದನ್ನು ಆರಿಸಲು ಸಾಧ್ಯವೇ? ಇದೇ ಪರಿಸ್ಥಿತಿ ನಿನ್ನ ತಾಯಿಯದು ಕೂಡ. ಕರುಳ ಬಳ್ಳಿಯೇ ಸುಟ್ಟು ಉರಿಯುತ್ತಾ ಇದೆ ಕಂದ, ಉರಿಯುತ್ತಾ ಇದೆ. ಪ್ರತಿನಿತ್ಯವೂ ನೀವು ಪರಿಕರಗಳನ್ನು ತರಲು ನೀನು ನಿನ್ನ ತಮ್ಮ ಲವಕುಮಾರನೊಂದಿಗೆ ಹೋಗುತ್ತಿದ್ದೆ. ಆದರೆ ಇಂದು ನೀವಿಬ್ಬರು ಪ್ರತ್ಯೇಕವಾಗಿ ಸಾಗಿದ್ದೀರಿ. ಲವಕುಮಾರನು ಮುನಿಕುಮಾರನೊಂದಿಗೆ ಹೋದಾಗ ನಮ್ಮ ವನದಲ್ಲಿ ಲಯವೊಂದನ್ನು ಕಂಡನಂತೆ. ಅದನ್ನು ಕಟ್ಟಬೇಕೆಂದು ಅವನು ಮನಸ್ಸನ್ನು ಮಾಡಿದನಂತೆ. ಆದರೆ ಹಯವೊಂದರ ಹಣೆಯಲ್ಲಿ ಲೇಖನ ಹೊಂದಿತ್ತಂತೆ ಕಂದ. ಬಲವುಳ್ಳವರು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಶರಣಾಗಬೇಕು ಎಂದು. ನಮಗೇನು ಸಾಮರ್ಥ್ಯಕ್ಕೆ ಕೊರತೆಯೇ, ಧೈರ್ಯಕ್ಕೆ ಕೊರತೆಯೇ ಎಂದು ಲವಕುಮಾರ ಕುದುರೆಯನ್ನು ಕಟ್ಟಿದನಂತೆ. ವಿರೋಧಿಗಳೊಂದಿಗೆ ಹೋರಾಡಿದನಂತೆ. ಸೇನೆಯ ನೇಕಾರನೊಂದಿಗೆ ಹೋರಾಡಿದ ನನ್ನ ಕಂದ ಲವಕುಮಾರನಿಗೆ ಸೋಲಾಯಿತಂತೆ ಕಂದ, ಸೋಲಾಯಿತಂತೆ. ಅದನ್ನೊಂದು ಸರಿಯಾಗಿ ಕಟ್ಟಿಕೊಂಡು ರಥದಲ್ಲಿ ಕೊಂಡೊಯ್ತಾ ಇದ್ದಾರಂತೆ. ತಾಯೇ, ಕಂದ, ಏನು ಹೇಳ್ತಾ ಇದ್ದೀರಾ? ಹಾ, ಆ ಭಡಂದ್ರಪಾಲ ಹಾ, ನನ್ನ ತಮ್ಮ ಲವಕುಮಾರನನ್ನು ಕೊಟ್ಟಿರುವುದನೇನಮ್ಮ? ಹೌದು. ಚಿಂತಿಸುವ ಅಗತ್ಯವಿಲ್ಲಮ್ಮ. ಹಾ, ನಿನ್ನ ಮಗ ಕುಶಕುಮಾರ ನಾನಿದ್ದೇನೆ. ಬಿಡಿ ಚಿಂತೆ. ಕಂದ, ಒಂದು ವೇಳೆ ಕ್ಷತ್ರಿಯಾಳಿಗಳು ಬಂದರೆ ನೀನೇನು ಮಾಡ್ತೀಯ? ತಾಯಿ, ನನ್ನ ಮಾತೆ ಬಾಯಲ್ಲಿ ಬರುವ ಮಾತೇನಮ್ಮ? ಹಾ, ಆ ತ್ರಿಮೂರ್ತಿಗಳು ಒಂದಾಗಿ ಬಂದರೂ ಸಹ ಹಾ, ಬಿಡುವವನಲ್ಲ ಈ ಕುಶ. ಹಾ, ನೀವು ಅಪ್ಪಣೆ ಕೊಟ್ಟಿದ್ದೀರಂತಾದರೆ ಹಾ, ಅವರನ್ನು ಬರೆದು ಹಾ. ಲವಕುಮಾರನನ್ನು ಬಿಡಿಸಿ ತರುತ್ತೇನೆ. ಕೊಡಿ ಅಪ್ಪಣೆ. ಕಂದ, ಚಿರಂಜೀವಿಯಾಗಿ ಹಾಗೆಯವರ
ಪ್ರಪಂಚದ